ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರವ್. ಮತ್ತೆ ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀವಿ. ಓ ಮೈ ಗಾಡ್, ನಾನು ಲಿಟ್ರಲಿ ಶಾಕ್ ಆಗಿಬಿಟ್ಟೆ. ಕೇಳಿದ್ದೆ ನಾನು ಕೊಲಾಬ್ರೇಷನ್ ಮಾಡ್ತಾರೆ ಅಂತ. ಬಟ್ ನಾನು ನಿನ್ನೆ ನೋಡಿದಾಗ ಲಿಟ್ರಲಿ ಬ್ರೋ ನಾನು ಶಾಕ್ ಆಗಿಬಿಟ್ಟೆ. ಪಬ್ಜಿ ಜೊತೆ ಟಾಕ್ಸಿಕ್ಕು ಕೊಲಾಬ್ರೇಷನ್ ಮಾಡಿದ್ದಾರೆ ವಿತ್ ಸೌಂಡ್ ಪ್ಯಾಕು, ವಿತ್ ನ್ಯೂ ಡ್ರಾಪ್ಸು, ಅಯ್ಯೋ ಏನೇನೋ ಆ್ಯಡ್ ಮಾಡಿದ್ದಾರೆ. ನಾನು ನೋಡಿಲ್ಲ, ಇನ್ನು ಪ್ಲೇ ಮಾಡಿ ನೋಡಬೇಕು. ಆ್ಯಂಡ್ ಇದೊಂದು ದೊಡ್ಡ ಕೊಲಾಬ್ರೇಷನ್ ಅನ್ಬೇಕು. ಯಾಕಂದರೆ ಇಂಡಿಯನ್ ಹಿಸ್ಟ್ರಿನಲ್ಲಿ, ಓಲ್ಡ್ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮು ಪಬ್ಜಿ ಜೊತೆ ಒಂದು ಮೂವಿ ಕೊಲಾಬ್ರೇಷನ್ ಮಾಡಿದೆ ಅಂದರೆ ಅದು ಟಾಕ್ಸಿಕ್ಕು. ನಮ್ಮ ಯಶ್ ವಿಷನ್ನು ಎಲ್ಲಿಗೆ ಹೋಗ್ತಿದೆ ಅಂತಂದರೆ ಊಹೆನೇ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಕೆಲವೊಬ್ರು ಹೇಳ್ತಾರೆ ಏನು ಒಂದು ಗೇಮ್ ಜೊತೆ ಅಷ್ಟೇ ಕೊಲಾಬ್ರೇಷನ್ ಮಾಡಿದ್ದಾರೆ, ಏನು ಅಷ್ಟು ದೊಡ್ಡ ಮಾತಂತ. ಪ್ರಮೋಷನ್ ಲೆವೆಲ್ ಅಂದರೆ ಇದು. ಯಾಕಂದರೆ ನೀವು ಪ್ಲೇಸ್ಟೋರಲ್ಲಿ ನೋಡ್ಬೋದು 10 ಕೋಟಿಗಿಂತ ಜಾಸ್ತಿ ಡೌನ್ಲೋಡ್ಸ್ ಇದೆ BGMI. ಕೊಲಾಬ್ರೇಷನ್ ಮಾಡಿ ವಿತ್ ದುಡ್ಡು ಸಿಗ್ತಿದೆ ಮತ್ತು ಅವ್ರ ಮೂವಿ ಪ್ರಮೋಟು ಆಗ್ತಿದೆ. ಇಂಡಿಯಾದಲ್ಲಿ ನೋಡಬೇಕಾದ್ರೆ 80% ಗೇಮರ್ಸು ಪಬ್ಜಿನ ಆಡ್ತಾರೆ ಅಂತಂದರೆ ಇಟ್ಸ್ ಅ ಬಿಗ್ ಕೊಲಾಬ್ರೇಷನ್ ಆ್ಯಂಡ್ ಇಟ್ಸ್ ಅ ಬಿಗ್ ಪ್ರಮೋಷನ್ ಅಂತಲೇ ಹೇಳ್ಬೋದು. ಯಾಕೆ ಇವಾಗ ನೋಡಬೇಕಾದ್ರೆ ಯಶ್ ಅವರು ಆ್ಯಕ್ಟರು, ಪ್ರೊಡ್ಯೂಸರು ಮತ್ತು ರೈಟರು ಮತ್ತು ಬಿಸ್ನೆಸ್ ಮ್ಯಾನು, ಇದೆಲ್ಲ ಅವ್ರ ಹತ್ರ ಇದೆ ಆ ಕಲೆ. ಯಶ್ ವಿಷನ್ನು ಎಲ್ಲಿಗೆ ಹೋಗ್ತಿದೆ ಅಂತಂದ. ಮತ್ತೊಂದು ಹೇಳಬೇಕಾದ್ರೆ ಟಾಕ್ಸಿಕ್ಕು ಯಾವಾಗ ಬರುತ್ತೆ ಅಪ್ಡೇಟು ಇನ್ನೂ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ನನಗನ್ಸೋ ಪ್ರಕಾರ ನಾನು ನಿನ್ನೆ ನೋಡಿದೆ ಪಬ್ಜಿ ಜೊತೆ ಅವರು BGMI ಜೊತೆ ಕೊಲಾಬ್ರೇಷನ್ ಮಾಡಿದ್ದಾರೆ. ಇವಾಗ ಕೊಲಾಬ್ರೇಷನ್ ಮಾಡಿದ್ದಾರೆ ಅಂತಂದರೆ ಅವ್ರದ್ದು ಪ್ರಮೋಷನ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಐ ಥಿಂಕ್ ಇನ್ನು ಮುಂದಿನ ವರ್ಷ ಒಂದು ವೇಳೆ ಸಿನಿಮಾ ರಿಲೀಸ್ ಮಾಡ್ತಾರೆ ಅಂತಂದರೆ ಪ್ರಮೋಷನ್ ಈಗಲೇ ಇಷ್ಟು ಬೇಗ ಸ್ಟಾರ್ಟ್ ಮಾಡ್ತಿಲ್ಲ ಅವರು. ಸೊ ಐ ಥಿಂಕ್ ಬೇಗನೆ ಬರ್ಬೋದು, ಇನ್ನೊಂದು 2 ತಿಂಗಳಲ್ಲಿ. ಯಾಕಂದರೆ ಅನೌನ್ಸ್ ಮಾಡ್ಬೋದು, ಆಗಸ್ಟಲ್ಲಿ ರೂಮರ್ಸ್ ಇದೆ ಬರ್ಬೋದು ಅಂತ. ಸೊ ಬೇಗನೆ ಬರ್ಬೋದು. ಯಾಕಂದರೆ ಆ್ಯಂಡ್ ಇನ್ನೂ ಹಾಲಿವುಡ್ ಕಂಪನೀಸ್ ಜೊತೆ ಕೊಲಾಬ್ರೇಷನ್ ಮಾಡೋರು ಇದ್ದಾರೆ. ಸೊ ಅದ್ರದ್ದು ಇನ್ನೂ ಕೆಲಸ ನಡೀತಿದೆ. ನನಗೆ ಗೊತ್ತಿಲ್ಲ, ನಡೀತಿದೆ ಅಂತಂದರೆ ಇವನೇ ಕೊಲಾಬ್ರೇಷನ್ ಇದು ಮಾಡೋಂಗವನೇ ಅಂತ ನೀವು ಅಂದ್ಕೊಬೇಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಐ ಥಿಂಕ್ ಹಾಲಿವುಡ್ ಜೊತೆ ಇನ್ನೂ ಬೇರೆ ಕಂಪನೀಸ್ ಜೊತೆ ಕೊಲಾಬ್ರೇಷನ್ ಮಾಡೋರು ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಆ್ಯಂಡ್ ನೋಡೋದಾದರೆ ಟಾಕ್ಸಿಕ್ ಆಗಸ್ಟಲ್ಲಿ ರಿಲೀಸ್ ಆಗ್ಬೋದು. ಅದ್ರ ಮೇಲೆ ಇನ್ನೇನು ಹೇಳೋದಿದೆ, ಪಬ್ಜಿ ಜೊತೆನೂ ಕೊಲಾಬ್ರೇಷನ್ ಮಾಡಿದ್ರು. ಫಸ್ಟ್ ಸಿನಿಮಾ, ಇಂಡಿಯನ್ ಸಿನಿಮಾ, ಅದು ನಮ್ಮ ಕರ್ನಾಟಕ, ಅದು ನಮ್ಮ ಕನ್ನಡ ಸಿನಿಮಾ, ಒಂದು ದೊಡ್ಡ ಲೆವೆಲ್ಗೆ ಒಂದು ದೊಡ್ಡ ಗೇಮ್ ಜೊತೆ ಕೊಲಾಬ್ರೇಷನ್ ಮಾಡಿದ್ದಾರೆ ಅಂದರೆ ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ಯಾರೂ ಹಿಸ್ಟ್ರಿಲೇ ಮಾಡಿಲ್ಲ. ಸೊ ಇದೊಂದು ನಮಗೆ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಆ್ಯಂಡ್ ಯಶ್ ಅವರು ಒಂದು ವಿಷನ್ ಇಟ್ಕೊಂಡಿದ್ದಾರೆ, ಅದನ್ನು ತುಂಬ ದೊಡ್ಡ ಲೆವೆಲಿಗೆ ಒಯ್ತಿದ್ದಾರೆ. ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾ ಒಂದು ಲೆವೆಲ್ಗೆ ಹೋಗ್ಬೇಕಂತ ಅವಾಗ ಹೇಳಿದ್ರು. ಸೊ ಅದನ್ನು ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ, ಮಾಡಿದ್ದಾರೆ ಆಲ್ರೆಡಿ. ಸೊ ಇವಾಗ ಆವಾಗ KGF ಇಂದ ಇಂಡಿಯಾನ ಹೊಡೆದ್ರು, ಇವಾಗ ಟಾಕ್ಸಿಕ್ಕಿಂದ ವರ್ಲ್ಡ್ನ ಹೊಡಿಯೋಕ್ಕೆ ಹೋಗ್ತಿದ್ದಾರೆ. ಸೊ ಐ ಹೋಪ್ ಟಾಕ್ಸಿಕ್ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸಿನಿಮಾಗೆ 4 ವರ್ಷ ಟೈಮ್ ತೊಗೊಳ್ತಿದ್ದಾರೆ ಅಂತಂದರೆ ಅದರಲ್ಲಿ ಏನೋ ಇದೆ ಅಂತ ಅರ್ಥ. ಟಾಕ್ಸಿಕ್ ಮೇಕರ್ಸು ಇವಾಗ ಪ್ರಮೋಷನ್ ನೆಕ್ಸ್ಟ್ ಮಂತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರೆ ಮಾಡ್ಬೋದು ಟಾಕ್ಸಿಕ್ದು. ಏನೂ ಅಪ್ಡೇಟ್ ಬಂದಿಲ್ಲ. ಸೊ ಅಪ್ಡೇಟ್ ಬಂದರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಮಾತು ಕೇಳಿ ನಾನೊಂದು ಮಾತು ನೆನಪು ಬಂತು ನನಗೆ. ಎಲ್ಲರೂ ಹೇಳ್ತಿದ್ರು ಟಾಕ್ಸಿಕ್ ಅದನ್ನು ಹೆದರ್ಕೊಂಡು ಪೋಸ್ಟ್ಪೋನ್ ಮಾಡಿದ್ದಾರೆ, ಈ ಮೂವಿಗೆ ಹೆದರ್ಕೊಂಡು ಪೋಸ್ಟ್ಪೋನ್ ಮಾಡಿದ್ದಾರೆ, ಅದು ಇದು ಅಂತ ಎಲ್ಲ ಹೇಳ್ತಿದ್ರು. ನಿನ್ನೆ ನಾನು ನೋಡಿದಾಗ ಟಾಕ್ಸಿಕ್ ಎಕ್ಸ್ BGMI ಅಂತ ಕೊಲಾಬ್ರೇಷನ್ ನೋಡಿದಾಗ ನನಗನ್ನಿಸ್ತು, ನಾನೊಂದು ಮಾತು ಹೇಳಲ್ಲ, ಹುಲಿ 2 ಹೆಜ್ಜೆ ಹಿಂದೆ ಇಡ್ತಿದೆ ಅಂತಂದರೆ ಅದು ಹಿಂದೆ ಹೋಗ್ತಿದೆ ಅಂತಲ್ಲ, ಅದು ಮುಂದೆ ವಾರ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಅರ್ಥ. ಸೊ ಯಶ್ ಅವರು 1 ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಅಂತಂದರೆ ಅವರು ಏನೋ ದೊಡ್ಡದಾಗಿ ಮುಂದೆ ಮಾಡ್ತಾರೆ ಅಂತ ಪಕ್ಕಾ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೇನು ಅನಿಸುತ್ತೆ ಟಾಕ್ಸಿಕ್ ಬಗ್ಗೆ ಖಂಡಿತ ಕಾಮೆಂಟಲ್ಲಿ ನನಗೆ ತಿಳಿಸಿ. ಆ್ಯಂಡ್ ಈ ವಿಡಿಯೋದಲ್ಲಿ ಇಷ್ಟ ಸಿಗೋಣ, ಮತ್ತು ಬಾಯ್.